ಯೋಚನೆ ಮಾಡಬೇಡಿ. ನೀವು ತುಂಬ ವೀಕ್ ಆಗಿರೋದ್ರಿಂದ ಡ್ರಿಪ್ಸ್ ಹಾಕಿದ್ದೀವಿ. ಸದ್ಯಕ್ಕೇನು ಸಮಸ್ಯೆ ಇಲ್ಲ. ಎಲ್ಲ ಟೆಸ್ಟ್ಗಳಾಗಿದೆ, ಏನೂ ಸಮಸ್ಯೆ ಇಲ್ಲ. ನೀವು ಆರಾಮಾಗಿದ್ದೀರಾ. 1 ವೀಕ್ ಬಿಟ್ಟು ಮತ್ತೆ ಚೆಕಪ್ಗೆ ಬನ್ನಿ. ಡಾಕ್ಟ್ರೆ, ನನಗೆ ನಿಮ್ಮಿಂದ ಒಂದು ಉಪಕಾರ ಆಗಬೇಕಾಗಿತ್ತು. ಹೇಳಿ, ಏನಾಗಬೇಕು? ಅದು ದಯವಿಟ್ಟು ಈ ವಿಷಯನ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಬೇಡಿ ಪ್ಲೀಸ್. ಯೋಚನೆ ಮಾಡಬೇಡಿ. ಪೇಷಂಟ್ ಪರ್ಮಿಷನ್ ಇಲ್ಲದೆ ಅವ್ರ ಡೀಟೇಲ್ಸ್ನ ನಾವೆಲ್ಲೂ ಹೊರಗಡೆ ಬಿಟ್ಕೊಡೋದಿಲ್ಲ. ನಾವು ನಿಮ್ಮ ಡಿಸಿಷನನ್ನು ರೆಸ್ಪೆಕ್ಟ್ ಮಾಡ್ತೀವಿ. ನಿಮ್ಮ ವಿಚಾರ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ನೀವು ಬಯಸೋದಾದರೆ ನಾವು ಅದನ್ನು ಯಾರಿಗೂ ಹೇಳೋದಿಲ್ಲ. ನೀವು ಚೆನ್ನಾಗಿ ರೆಸ್ಟ್ ಮಾಡಿ. ನಾನು ಆಮೇಲೆ ಬಂದು ನೋಡ್ತೀನಿ. ಓಕೆ? ಕಂಪ್ಲೇಂಟ್ ಮಾಡಿದ್ಲಾ ನಿಮ್ಮ ಮಗಳು ನಿಮ್ಮ ಹತ್ರ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ತಿಂಡಿ ಅವಳಿಗೋಸ್ಕರ ತಗೊಂಡು ಹೋಗಿ ಯಾರಿಗೆ ಕೊಟ್ಟೆ? ನೋಡಿ, ನಾವು ನಮ್ಮ ಮಗಳನ್ನ ಮಾಧವ ಅವ್ರ ಮನೆಗೆ ಕೊಟ್ಟಿದ್ದೀವಿ. ಅವಳು ಆ ಮನೆ ಸೊಸೆ. ಅವರೆಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನು ಹೋದ ತಕ್ಷಣ ತುಳಸಿ ಅವರು ಪೂರ್ಣಿನೂ ಸಿಕ್ಕಿದ್ರು. ದೀಪಿಕಾ ಬರೋವರೆಗೂ ತಗೊಂಡು ಹೋಗಿರೋ ತಿಂಡಿಗಳನ್ನ ಮುಚ್ಚಿಡೋಕ್ಕಾಗತ್ತಾ? ಅವ್ರ ಕೈ ಕೊಟ್ಟು ದೀಪಿಕಂಗೆ ಕೊಟ್ಬಿಡಿ ಅಂತ ಹೇಳಿದೆ. ಹಾಗಾದ್ರೆ ದೀಪಿಕನ್ ಮಾತಾಡ್ಸ್ಕೊಂಡ್ ಬರ್ಬೋದಾಗಿತ್ತಲ್ವಾ? ತುಂಬ ಹೊತ್ತು ನೋಡಿದೆ, ಮನೇಲೆಲ್ಲೂ ಕಾಣಲಿಲ್ಲ. ಇಲ್ಲಿಗೂ ಹೋಗಿರ್ಬೋದು, ಮಾಡಿರ್ಬೋದು. ಕೇಳೋದು ಬೇಡ ಅಂತ ಸುಮ್ಮನೆ ಹಾಗೆ ಬಂದೆ. ಇದರಲ್ಲಿ ನಿಮ್ಮ ಹತ್ರ ಹೇಳೋ ಅಂಥದ್ದೇನಿದೆ? ತಿಂಡಿ ಮಾಡ್ದವಳು ನಾನು, ತಗೊಂಡು ಹೋಗಿ ಕೊಟ್ಟವಳು ನಾನು. ಇದರಲ್ಲಿ ಏನೋ ದೊಡ್ಡ ರಹಸ್ಯ ಇದೆ ಅನ್ನೋ ಥರ ಕೇಳ್ತಿದ್ದೀರಲ್ಲ. ನೋಡಿ, ನಾನು ಹೋಗಿದ್ದು ಮಗಳ ಮನೆಗೆ. ಮಗಳು ಅದನ್ನೆಲ್ಲ ತಿನ್ನಿ ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಕೊಟ್ಟು ಬಂದಿದ್ದು. ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ಬನ್ನಿ, ಊಟ ಮಾಡಿ. ಇವಳು ಹೇಳ್ತಿರೋದು ಕರೆಕ್ಟಾಗೇ ಇದೆ, ಆದರೆ ಇವಳು ಹೇಳ್ತಿರೋದು ಕರೆಕ್ಟಾಗಿದೆ ಅಂತ ನನಗನ್ನಿಸ್ತಿಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಸಿಸ್ಟರ್ ಏನಾಗಿದೆ ಅವ್ರಿಗೆ? ನೀವ್ಯಾರು? ಈಗ ತಾನು ಅಡ್ಮಿಟ್ ಮಾಡಿದ್ರಲ್ಲ, ನಾನು ಅವ್ರ ಮಗ. ಓ ಹೌದಾ, ಸಾರಿ ಇವ್ರೆ, ನೀವು ನಮ್ಮ ಮಾತನ್ನು ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಇದನ್ನೆಲ್ಲ ನಾವು ಹೇಳ್ಬಾರ್ದು. ನಿಮಗೆ ಡಾಕ್ಟರೇ ಡೀಟೇಲ್ ಆಗಿ ಹೇಳ್ತಾರೆ. ಸಿಸ್ಟರ್, ಕೈ ಮುಗಿತೀನಿ, ನಮ್ಮ ಅಮ್ಮಗೆ ಏನಾಗಿದೆ ಅಂತ ಹೇಳಿ ಪ್ಲೀಸ್. ನೋಡಿ, ಅವ್ರ ಬ್ರೈನಲ್ಲಿ ಒಂದು ಟ್ಯೂಮರ್ ಇದೆ. ಸರ್ಜರಿ ಮಾಡೋದು ಕೂಡ ಕಷ್ಟ ಅಂತ ಡಾಕ್ಟರ್ ಹೇಳ್ತಿದ್ರು. ಅವ್ರಿನ್ ಬದುಕಿರೋದು 3-4 ತಿಂಗಳಷ್ಟೇ ಅನಿಸುತ್ತೆ. ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಜಾಸ್ತಿ ದಿನ ಬದುಕ್ಬೋದು ಅಂತ ಹೇಳ್ತಿದ್ರು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮಗೆ ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ. ನಿಮ್ಗಿನ್ ಎಲ್ಲ ವಿಷಯನೂ ಡಾಕ್ಟ್ರೇ ಹೇಳ್ತಾರೆ. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರೋ ಅವ್ರಿಗೆ ಅಷ್ಟೇ ಆಯಸ್ಸು ಜಾಸ್ತಿ ಆಗುತ್ತೆ. ಆದರೆ ಈ ವಿಷಯನ ನಾವು ಹೇಳಿದ್ವಿ ಅಂತ ಡಾಕ್ಟರ್ಗೆ ಹೇಳಬೇಡಿ ಪ್ಲೀಸ್. ಬರೀ ಮುಚ್ಚೋ ಬಾಯಿ. ಅವಳಿಗೆ ಕೊಡಬಾರ್ದು ಟೆನ್ಷನ್ ಎಲ್ಲ ಕೊಟ್ಬಿಟ್ಟು ಇವಾಗ ಜ್ಯೂಸ್ ತಂದು ಕೊಡು ಅಂತ. ನಾನೇನು ಮಾಡಿದೆ ತಾತ? ಮಾವ, ಅವನ್ಯಾಕೆ ಬೈತಾ ಇದ್ದೀರಾ? ಏನೋ ಗೊತ್ತಾಗದೆ. ನೀ ಸುಮ್ಮನೆ ರಮ್ಮ. ಗೊತ್ತಾಗದೆ ಏನು ಅವನಿಗೆ? 2 ಕತ್ತೆ ವಯಸ್ಸಾಗಿದೆ, ಗೊತ್ತಾಗೋಲ್ವಂತೆ. ಅಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ಏನು ದೊಡ್ಡ ಬಾಳೆಗಾರ ಅಂತ ಅಂದ್ಕೊಂಡ್ಬಿಟ್ಟಿದ್ದೀಯಾ? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ತಾತ, ಗಾಬರಿ ಆಗುವಂಥದ್ದು ಏನಾಗಿತ್ತು? ಏನಾಗಿತ್ತೋ ಬಿಡ್ತೋ, ಒಂದು ಫೋನ್ ರಿಸೀವ್ ಮಾಡಕ್ಕೆ ಏನಣ್ಣ ನಿಂಗೆ? ಅವ್ರ ಮನೆಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗಿದ್ಯಾ ಅಂತಲ್ಲ, ಸರಿನಾ ಇದು? ನನ್ನ ಪ್ರಕಾರ ಸರಿನೇ. ಈಗ ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಗಮನ ಏನಿದ್ರು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಮೇಲೆ ಇರ್ಬೇಕು ಹೊರತು ಹಿಂದೆ ಏನಾಯ್ತು ಅಂತ ಕೆತ್ತಿ ಕೇಳೋದ್ರ ಮೇಲಲ್ಲ. ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋದನ್ನ ನೀನೇನು ಹೇಳ್ಕೊಡ್ಬೇಕಾಗಿಲ್ಲ. ಅದು ಸರಿ, ಅಮ್ಮಂಗೆ ಏನಾಗಿದೆ? ಡಾಕ್ಟರ್ ಏನು ಹೇಳಿದ್ರು?
ಪಾಪು ಏನಾದರೂ ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯನ ಹೇಳ್ಬಿಡ್ತಾನ? ಅವ್ರಿಗೇನು ಆಗಿಲ್ಲ, ಸ್ವಲ್ಪ ವೀಕ್ನೆಸ್ ಅಷ್ಟೇ. ಒಂದು 10-15 ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮಗೆ ಗೊತ್ತು ಕಣೋ ಅವಳೆಂಥ ಗಟ್ಟಿಗಿತ್ತಿ ಅಂತ. ನಿನ್ನಂಥ ಹಠಮಾರಿ ಹುಡುಗನ್ನ ಇಷ್ಟು ವರ್ಷ ಸಾಕಿ ಸಲಹಿದ್ದಾಳೆ ಅಂತಂದರೆ ಅವಳದ್ದು ಎಂಥ ಗಟ್ಟಿ ಜೀವ ಅಂತ ನೀನು ಅರ್ಥ ಮಾಡ್ಕೋಬೇಕು. ಪಾಪು, ನನಗೆ ಫೋನ್ ಕೊಡು, ಮಾಧವ್ ಅವ್ರಿಗೆ ಕಾಲ್ ಮಾಡಬೇಕು. ಇಲ್ಲ, ನೀವು ಸ್ವಲ್ಪ ದಿನ ಫೋನ್ ನೋಡೋ ಹಾಗಿಲ್ಲ. ಅದೇನೇ ಇದ್ರೂ ನಾನು ನೋಡ್ಕೊತೀನಿ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಅಲ್ಲ ಪಾಪು, ಅವ್ರಿಗೆ ನನಗೆ ಗೊತ್ತು, ನಾನು ಹೇಳಿದ್ನಲ್ಲ ಮಾತಾಡ್ತೀನಿ ಅಂತ. ಸರಿ, ನೀನೇನು ನೋಡ್ತಾ ನಿಂತಿದ್ಯಾ? ಹೋಗಿ ಜ್ಯೂಸ್ ತಗೊಂಬಾ. ಆಯಿತು, ತಂದೆ. ಸಂಧ್ಯಾ, ನೀನೇನು ನೋಡ್ತಾ ಇದೆಯಾ? ಅವ್ರಿಗೆ ಕಾಲು ನೋವ್ತಾ ಇದೆ ಅನ್ಸುತ್ತೆ. ಕಾಲು ಹೊತ್ತು ಬಾ. ಅಯ್ಯೋ ಪುಟಿ, ಅದೆಲ್ಲ ಏನು ಬೇಡ, ಅದೆಲ್ಲ ಏನು ಬೇಡವೋ. ನನಗೇನು ಆಗಿಲ್ಲ, ಇದು ಸುಮ್ಮನೆ ಗಾಬರಿ ಮಾಡ್ಕೋತಾ ಇದೆಯಾ? ಒಂದ್ಸಲ ಫೋನ್ ಕೊಡು, ನಾನು ಮೊದಲು ಮಾಧವ್ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಟೆನ್ಷನಲ್ಲಿ ಇರ್ತಾರೆ, ವಿಷಯ ಎಲ್ಲ ಹೇಳ್ತೀನಿ. ಪರವಾಗಿಲ್ಲ ತುಳಸಿ, ನಾನು ಅವನಿಗೆ ಫೋನ್ ಮಾಡಿ ವಿಷಯ ಎಲ್ಲ ತಿಳಿಸ್ತೀನಿ. ನೀನು ಈ ವಿಷಯನೆಲ್ಲ ತಲೆಯಿಂದ ತೆಗೆದು ಹಾಕು, ನೆಮ್ಮದಿಯಾಗ.